ವಾದಿಂದ ತೀರ್ಥ ಶ್ರೀಪಾದಂಗಳವರು ಗುರು ಸಾರ್ವಭೌಮರ ಪೂರ್ವಾಶ್ರಮದ ಮರಿ ಮೊಮ್ಮಕ್ಕಳು. ಅಂದರೆ ಶ್ರೀ ಗುರು ಸಾರ್ವಭೌಮರ ಪೂರ್ವಾಶ್ರಮದ ಮಕ್ಕಳು ಲಕ್ಷ್ಮೀನಾರಾಯಣಾಚಾರ್ಯರು, ಅವರ ಮಕ್ಕಳು ಪುರುಷೋತ್ತಮಾಚಾರ್ಯರು, ಅವರ ಮಕ್ಕಳೇ ಶ್ರೀನಿವಾಸಾಚಾರ್ಯರು, ಅಂದರೆ ವಾದೀಂದ್ರ ಸ್ವಾಮಿಗಳವರು. ವಾದೀಂದ್ರ ಸ್ವಾಮಿಗಳವರು ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದಂತಹ ಮಹಾನುಭಾವರು. ಅವರು ಹಂಸನಾಮಕ ಪರಮಾತ್ಮನಿಂದ 37ನೆಯ ಯತಿವರೆಣ್ಯರಾಗಿ, ಶ್ರೀಮದಾಚಾರ್ಯರಿಂದ 22ನೆಯ ಯತಿವರೆಣ್ಯರಾಗಿ, ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರಿಂದ 6ನೆಯ ಯತಿವರೆಣ್ಯರಾಗಿ ಈ ಭವ್ಯ ಪರಂಪರೆಯನ್ನ ಆಳಿದಂತಹ ಮಹಾನುಭಾವರು. ಆ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಎಲ್ಲೆಡೆ ಸಂಚಾರವನ್ನ ಮಾಡುತ್ತಾ ಕಲಿಯುಗ ಕಲ್ಪವೃಕ್ಷ ಕಾಮಧೇನು ಸದೃಶರಾದಂತಹ ಶ್ರೀ ಗುರು ಸಾರ್ವಭೌಮರ ಸನ್ನಿಧಾನದಿಂದ ಭೂಷಿತವಾದಂತಹ ಮಂತ್ರಾಲಯಕ್ಕೆ ಬರ್ತಾರೆ. ಬಂದು ಗುರುಗಳ ಸ್ತೋತ್ರ ರೂಪವಾದಂತಹ ಗುರುಗುಣಸ್ತವನವನ್ನು ರಚನೆ ಮಾಡಿ ಗುರುರಾಜರಿಗೆ ಸಮರ್ಪಣೆ ಮಾಡ್ತಾರೆ. ಹಾಗೆ ಸಮರ್ಪಣೆ ಮಾಡಿದಾಗ ವೃಂದಾವನವು ಅಲುಗಾಡಿತು ಅಂತ ಹಿರಿಯರಿಂದ ನಾನು ಕೇಳಿದ್ದೇನೆ. ಸಾಮಾನ್ಯ ಜನರಿಗೆ ವೃಂದಾವನ ಅಲುಗಾಡಿದಂತೆ ಕಂಡಾಗಲೂ ಕೂಡ ವಿಜಯದಾಸರಿಗೆ, ಅಲ್ಲಿ ಇದ್ದಂತಹ ಮಹನೀಯರಿಗೆ, ವಾದೀಂದ್ರ ಸ್ವಾಮಿಗಳಿಗೆ ಎಲ್ಲರಿಗೂ ಕೂಡ ಸಾಕ್ಷಾತ್ ಗುರುರಾಜರೇನೆ ವಾದೀಂದ್ರ ಸ್ವಾಮಿಗಳು ಸಮರ್ಪಣೆ ಮಾಡಿದಂತಹ ಗುರುಗುಣಸ್ತವನಕ್ಕೆ ತಲೆ ಆಡಿಸಿದ್ರು, ತಲೆಯನ್ನು ದೂಗಿದ್ರು ಎನ್ನುವಂತಹ ದೃಶ್ಯವೂ ಕಾಣಿತು ಅಂತ ನಮ್ಮ ಗುರುಗಳು ಹೇಳುತ್ತಾರೆ. ಹೀಗೆ ನೇರವಾಗಿ ಗುರು ಸಾರ್ವಭೌಮರ ಸಮ್ಮತಿಯನ್ನ ಪಡೆದಂತಹ ಕೃತಿಗಳನ್ನು ರಚನೆ ಮಾಡಿದವರು ವಾದೀಂದ್ರ ಸ್ವಾಮಿಗಳವರು. ಅವರು ಈ ಮಂತ್ರಾಲಯ ಕ್ಷೇತ್ರದಲ್ಲಿಯೇನೆ ವಾಸ ಮಾಡುತ್ತಾ ಯಾವ ವೃಂದಾವನವು ಗುರುರಾಜರಿಗಾಗಿ ನಿರ್ಮಿತವಾಗಿತ್ತೋ, ಯಾವ ವೃಂದಾವನವು ಗುರುರಾಜರೇನೆ ವಾದೀಂದ್ರ ಸ್ವಾಮಿಗಳಿಗಾಗಿ ಮೀಸಲಿಟ್ಟಿದ್ರೋ ಅಂತಹ ವೃಂದಾವನದಲ್ಲಿ ನೆಲೆಸಿದರು ಎನ್ನುವಂತಹ ವಿಚಾರವನ್ನು ನಾವು ತಿಳಿತೇವೆ. ಇಂತಹ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಬೃಹಸ್ಪತ್ಯಾಚಾರ್ಯರ ಅವತಾರಭೂತರು ಎನ್ನುವಂತಹ ಐತಿಹ್ಯವೂ ಕೂಡ ಇದೆ. ಅವರ ಶಿಷ್ಯರಾದಂತಹ ವಸುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರನ್ನು ಸ್ತುತಿಸಬೇಕಾದ್ರೆ ಒಂದಾರು ಜನಸಂದೋಹ ಮಂದಾರ ತರು ಸನ್ನಿಭಂ ವೃಂದಾರಕ ಗುರುಪ್ರಖ್ಯಂ ಒಂದೇ ವಾದೀಂದ್ರ ದೇಶಿಕಂ ಎಂಬುದಾಗಿ ಅವರನ್ನು ಸ್ತುತಿಸಿದ್ದಾರೆ. ಅಂದರೆ ಬಂದ ಎಲ್ಲ ಭಕ್ತರಿಗೆ ಕಲ್ಪವೃಕ್ಷದಂತೆ ಇದ್ದಾರೆ ವಾದೀಂದ್ರ ಸ್ವಾಮಿಗಳವರು, ಬೃಹಸ್ಪತ್ಯಾಚಾರ್ಯರು ಎಂಬುದಾಗಿ ಪ್ರಖ್ಯಾತರಾದಂತಹ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರನ್ನು ನಾನು ಭಜಿಸ್ತೇನೆ, ನಮಸ್ಕರಿಸುತ್ತೇನೆ ಎಂಬುದಾಗಿ ಸ್ತುತಿಸಿದ್ದಾರೆ. ಇಂತಹ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ನಮಗೂ ಕೂಡ ಗುರು ಸಾರ್ವಭೌಮರ ಅವರ ಅಂತರ್ಯಾಮಿಯಾದಂತಹ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ರಘುಪತಿ ವೇದವ್ಯಾಸ ದೇವರ ಅನುಗ್ರಹವನ್ನ ಕರುಣಿಸಿಕೊಡ್ಲಿ ಅಂತ. ಕಣ್ಣಾರೆ ಕಂಡೇನ ವಾದೀಂದ್ರಯತಿಯ ಕಣ್ಮನ ತಣಿಸುವ ಮಧ್ವಮತೋದಾರನ. ಕಣ್ಣಾರೆ ಕಂಡೇನ ವಾದೀಂದ್ರಯತಿಯ ಕಣ್ಮನ ತಣಿಸುವ ಮಧ್ವಮತೋದಾರನ. ಕಣ್ಮನ ತಣಿಸುವ ಮಧ್ವಮತೋದಾರನ.